ಮಕರ ಸಂಕ್ರಾಂತಿಯ ಪ್ರಯುಕ್ತ ಇವತ್ತು ಪೂಜ್ಯ ರವಿಶಂಕರ್ ಗುರೂಜಿಯವರ ನೇತೃತ್ವದಲ್ಲಿ ನಮ್ಮ HSR ಲೇಔಟ್ನ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದಲ್ಲಿ ಮಹಾ ಸತ್ಸಂಗ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಿದೆ. ಸಾವಿರಾರು ಸಂಖ್ಯೆಯಲ್ಲಿ ಈ ಭಾಗದ ಜನ ಇಲ್ಲಿ ಬಂದು ಧ್ಯಾನ, ಭಜನೆ, ನಾಮ ಸಂಕೀರ್ತನೆ ಮತ್ತು ಸತ್ಸಂಗದಲ್ಲಿ ಭಾಗವಹಿಸಿ 2026 ಈ ವರ್ಷ ಬಹಳ ಯಶಸ್ವಿಯಾಗಿ ಎಲ್ರಿಗೂ ಸಮಾಜಕ್ಕೆ ಉಪಯೋಗ ಆಗುವಂತೆ, ಪರಿಸರಕ್ಕೆ ಸಹಯೋಗ ನೀಡುವಂತೆ, ಮಾದಕ ದ್ರವ್ಯಗಳಿಂದ ದೂರ ಬಂದು ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡುವಂಥ ಒಂದು ಸಂಕಲ್ಪವನ್ನು ಇವತ್ತು ಎಲ್ಲರೂ ಸೇರಿ ತಗೊಂಡಿದ್ದೀವಿ. ಈ ಕಾರ್ಯಕ್ರಮದ ಯಶಸ್ಸಿಗೆ ಸುಮಾರು ಒಂದು ತಿಂಗಳಿಂದ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ತಂಡ, ಆರ್ಟ್ ಆಫ್ ಲಿವಿಂಗ್ನ ವಾಲಂಟಿಯರ್ಸು, ನಮ್ಮ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಬಹಳ ಯಶಸ್ವಿಯಾಗಿ ಇದಕ್ಕೆ ಯಶಸ್ವಿಗೋಸ್ಕರ ಕೆಲಸ ಮಾಡಿದರು. ಇವತ್ತು ಆ ಎಲ್ಲ ಪ್ರಯತ್ನ ಪ್ರತಿಫಲಿಸಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ. ಇವತ್ತು ಬೆಂಗಳೂರಿನಲ್ಲಿ, ಅದರಲ್ಲೂ ನಮ್ಮ JP ನಗರ, ಇಲ್ಲಿ ನಮ್ಮ ವೇಗಾ ಸಿಟಿ ಮಾಲಿಂದ ಹಿಡಿದು ನೀವು ಕಾಮಾಖ್ಯ ತನಕ ನೀವು ಏನು ನಮ್ಮ ಮೇನ್ ರೋಡ್ ಇದೆ, ಔಟರ್ ರಿಂಗ್ ರೋಡು, ಆ ರಿಂಗ್ ರೋಡ್ನಲ್ಲಿ ಇಂದಿರಾನಗರ, ಕೋರಮಂಗಲದಲ್ಲಿದ್ದಂಥ ಎಲ್ಲ ಪಬ್ಗಳು ಕೂಡ ನೂರಾರು ರೆಸಿಡೆನ್ಷಿಯಲ್ ಏರಿಯಾಗಳಲ್ಲೂ ಇವತ್ತು ಇಲ್ಲೆಲ್ಲವೂ ಬಂದ್ಬಿಟ್ಟಿದೆ. ಇವತ್ತು ಭಾಳ ಸುಲಭವಾಗಿ ಕಾಲೇಜ್ ಮಕ್ಕಳಿಗೆ, ಯುವಕರಿಗೆ ಡ್ರಗ್ಸ್ಗಳು ಸಿಗುವಂಥದ್ದು ಸಾಧ್ಯ ಆಗಿದೆ. ಈ ಮಾದಕ ದ್ರವ್ಯಗಳು, ಈ ರೀತಿಯ ಡ್ರಗ್ ಅಬ್ಯೂಸು ಯುವಕರನ್ನು ದಾರಿ ತಪ್ಪಿಸೋದಷ್ಟೇ ಅಲ್ಲದೆ ಅವರ ದೈಹಿಕವಾಗಿ ಅವರನ್ನು ಕುಗ್ಗಿಸಿ ದೇಶಕ್ಕೂ ಕೂಡ ಬಹಳ ದೊಡ್ಡ ಹಾನಿ ಆಗ್ತಾ ಇದೆ. ಈ ಮಾದಕ ದ್ರವ್ಯಗಳ ವಿರುದ್ಧವಾಗಿ ಝೀರೋ ಟಾಲರೆನ್ಸ್ ಟು ಡ್ರಗ್ ಅನ್ನುವಂಥ ಮೆಸೇಜನ್ನು, ಡ್ರಗ್ ಫ್ರೀ HSR, ಡ್ರಗ್ ಫ್ರೀ ಬೆಂಗಳೂರು ಅನ್ನುವಂಥ ಮೆಸೇಜನ್ನು ಕೊಡಲಿಕ್ಕೆ ಇವತ್ತು ಸತೀಶ್ ರೆಡ್ಡಿಯವರು, ನಾನು, ನಮ್ಮೆಲ್ಲ ಈ ಭಾಗದ ಕಾರ್ಯಕರ್ತರು, ರವಿಶಂಕರ್ ಗುರೂಜಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ. ಸಂಕ್ರಾಂತಿಯ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಈ ಭಾಗದ ಎಲ್ಲ ಯುವಕರಿಗೆ, ಬೆಂಗಳೂರಿನ ಯುವಕರಿಗೆ ಈ ಮಾದಕ ದ್ರವ್ಯಗಳಿಂದ, ಡ್ರಗ್ಸ್ಗಳಿಂದ ನಾವು ದೂರ ಇರಬೇಕು ಅನ್ನುವಂಥ ಸಂಕಲ್ಪ ನಾವೆಲ್ಲರೂ ಮಾಡಬೇಕು ಅಂತ ಮತ್ತೊಮ್ಮೆ ಕೋರ್ತಾ ಇದ್ದೀನಿ. ನಮಸ್ಕಾರ.